ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದರೆ ನಮ್ಮ ತೋಟದಲ್ಲಿ ಪಾಲಕಿ ಸೊಪ್ಪಿತ್ತು. ಆ ಸೊಪ್ಪು ಬಂದು ಮಾರ್ಕೆಟಲ್ಲಿ ರೇಟ್ ಏನೋ ಜಾಸ್ತಿನೇ ಇದೆ, ಆದರೆ ಅದ್ರ ಮೇಲೆ ಏನೋ ಮಚ್ಚೆ ರೋಗ ಬಂದುಬಿಟ್ಟಿದೆ ಅಂದ್ಬಿಟ್ಟು ಯಾರೋ ಮಾರ್ಕೆಟಲ್ಲಿ ಆ ಸೊಪ್ಪನ್ನ ಈಸ್ಕೊಂಡಿಲ್ಲ. ಅದರಿಂದ ರೋಟ್ರಿ ಹಾಕ್ತಾಯಿದ್ದೀನಿ. ರೋಟ್ರಿ ಹಾಕ್ಬಿಟ್ಟು ಹಸುಗೆ ಸ್ವಲ್ಪ ಕುಡ್ದು ಇಕ್ಬಿಟ್ಟು ನಮ್ಮ ಮಗ ಬಂದ ಜೋಳ ಎತ್ಕೊಂಡು ಇದನ್ನು ಸುಟ್ಕೊಡು ಅಂತ. ಅವನಿಗೆ ಬೆಂಕಿ ಹಂಚಿ ಜೋಳನ ಸುಡ್ತಾಯಿದ್ದೀನಿ. ನೀವು ನೋಡ್ಬೋದು ಹೆಂಗೆ ಬೆಂಕಿ ಉರಿದಿದೆ ಅಂತ. ಈ ಬೆಂಕಿನ ನೋಡ್ಬಿಟ್ಟು ಈ ಕೋಳಿ ಶಾಕ್ ಆಗಿಬಿಡ್ತು. ಎಲ್ಲಿ ನಮ್ಮನ್ನೆಲ್ಲಿ ತಿಂದಾಕ್ತಾರೋ ಅಂತ. ಕೋಳಿಗಳಿಗೆಲ್ಲ ನಿಮ್ಮನ್ನೆಲ್ಲ ಜೋಳನ ತಿನ್ನೋದು ಅಂದ್ಬಿಟ್ಟು ಹೇಳ್ಕೊಬಿಟ್ಟು ಚೆನ್ನಾಗಿ ಮೆಣಸಿನ್ಕಾಯಿ ರುಬ್ಬಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹುಳಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಸುಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಚಳಿಯಲ್ಲಿ ಸಾಯಂಕಾಲ ಟೈಮಲ್ಲಿ. ಯಾರ್ಯಾರೆಲ್ಲ ಹಿಂಗೆ ತಿಂದಿದ್ದೀರಾ ಕಮೆಂಟ್ ಮಾಡಿ. ಹಿಂಗೆ ತಿನ್ನಬೇಕಂದ್ರೆ ಒಂಥರ ಕೊಟ್ಟು ಬದುಕಿರಬೇಕು ಅಂತಾರಲ್ಲ, ಹಂಗೆ ವ್ಯವಸಾಯ ಮಾಡೋರಿಗೆ ಮಾತ್ರ ಇದೆಲ್ಲ ಆಗೋದು, ಬೇರೆಯವ್ರ ಕೈಲೆಲ್ಲ ಆಗೋಲ್ಲ ಹಿಂಗೆ ತಿನ್ನೋದಕ್ಕೆ. ಓಕೆ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು, ಶುಭ ದಿನ.